ಮಾರ್ನಿಂಗ್ ಏನಕ್ಕೆ ಹೇಳ್ತೀವಿ ಎಷ್ಟೋ ಜನಕ್ಕೆ ಇಲ್ಲಿ ಸರ್ ಏನು ಹುಚ್ಚಿಡ್ತಿದ್ದೇನೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ ಎನಿ ಟೈಮ್. ಗುಡ್ ಮಾರ್ನಿಂಗ್ ಇನ್ ದ ಸೆನ್ಸ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಗುಡ್ ಮಾರ್ನಿಂಗ್ ಹೇಳೋದು ಇಷ್ಟೇನೆ. ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ದು ಮೈಂಡ್ ಹೇಗಿರುತ್ತೆ ಅಂಡ್ ಮೂಡ್ ಹೇಗಿರುತ್ತೆ, ಫ್ರೆಶ್, ಫುಲ್ ಆಫ್ ಫ್ರೆಶ್ ಅಂಡ್ ಒಳ್ಳೆ ಥಾಟ್, ಒಳ್ಳೆ ಒಂದು ಮೈಂಡ್ ಸೆಟ್. ಸೊ ಯಾವಾಗ್ಲೂ ನಾವು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಆ ಫೀಲ್ ಬರ್ಬೇಕು ನಮ್ಗೆ. ಓ ನಾನು ಫ್ರೆಶ್ ಮೈಂಡ್ ಸೆಟ್ ಆಗಿದ್ದೀನಿ, ಗುಡ್ ಥಾಟ್ ಇದೆ, ಬೆಳಿಗ್ಗೆ ಎದ್ದೋ ತರ ಈ ತರ ಇರ್ಬೇಕು, ರೈಟ್? ಸೊ ನನ್ನ ವಾಯ್ಸ್ ಕೇಳಿಸ್ತಿದೆ ಅಲ್ವಾ? ಎಸ್ ಸರ್, ಕೇಳಿಸ್ತಿದೆ ಸರ್. ಫೈನ್. ಸೊ ಅದಕ್ಕೆ ಗುಡ್ ಮಾರ್ನಿಂಗ್ ಅಂಡ್ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್. ನಾನು ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರನ್ನ ಕಂಗ್ರಾಚುಲೇಷನ್ ಕೇಳಕ್ ಇಷ್ಟಪಡ್ತೀನಿ. ಬಿಗ್ 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 ಕಂಗ್ರಾಚುಲೇಷನ್ ಟು ಯು ಆಲ್ ಆಫ್ ಯು, ಬಿಕಾಸ್ ನೀವು ಡೈರೆಕ್ಟ್ ಸೆಲ್ಲಿಂಗ್ ದ ಫಾಟ್ ಆಗಿದ್ದೀರಾ ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕಾಲಿಟ್ಟಿದ್ದೀರಾ ಅಂಡ್ ಇವತ್ತಿಂದ ನಿಮ್ಮ ಲೈಫ್ 360 ಅಂಗಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಯು ಆರ್ ವೆರಿ ಲಕ್ಕಿ. ಓನ್ಲಿ ಇಂಡಿಯಾದಲ್ಲಿ 95% ಪೀಪಲ್ಸ್ ಬಿಟ್ಟು ಓನ್ಲಿ 5% ಪೀಪಲ್ಸ್ ಆರ್ ಇನ್ ದಿಸ್ ಬಿಸ್ನೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ 100% ಅಲ್ಲಿ 5% ಜನ ಈ ಒಂದು ಸೆಕ್ಟರ್ ಅಲ್ಲಿ ಇರ್ತಾರೆ. ಆ ಸೆಕ್ಟರ್ ಅಲ್ಲಿ ನೀವು ಆಲ್ರೆಡಿ ಇದ್ದೀರಾ. ಯು ಆರ್ ಇನ್ ಅ ಬೆಟರ್ ಸೆಕ್ಟರ್ ಆಲ್ರೆಡಿ ಅಂಡ್ ಬಿಗ್ ಬಿಗ್ ಕಂಗ್ರಾಚುಲೇಷನ್ ಅರುಣ್ ಜಿ ಅಂಡ್ ಮೋಹನ್ ಜಿ, ಮಹೇಶ್ ಜಿ, ಮಲ್ಲು ಜಿ, ಪ್ರಶಾಂತ್ ಗೌಡ ಜಿ, ಸನಾ ಮ್ಯಾಮ್, ಸಂಜಯ್ ಜಿ, ವಿರಾಂಜನ್ ಜಿ, ಅಮೃತ ಮ್ಯಾಮ್, ಎಷ್ಟ್ ಜನ ಇದ್ದೀರಲ್ವಾ ಎಲ್ಲರಿಗೂ ನಾನು. ಇವ್ರು ಅಮೃತನವ್ರು ಯಾರು, ಸ್ವಲ್ಪ ಅವ್ರಿಗೆ ಮೈಕ್ ಯಾರು ಫ್ರೆಂಡ್ ನೋಡಿ ಅವ್ರಿಗೆ ಹೇಳಿ ಮೈಕ್ ನ ಆನ್ ಮಾಡ್ಕೊಳಕ್ಕೆ, ಸೊ ದಟ್ ನಾನು ಮಾತಾಡೋದವ್ರಿಗೆ ಏನು ಕೇಳಿಸಲ್ಲ. ಸೊ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್? ಫಸ್ಟ್ ಆಫ್ ಆಲ್ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇದೆಯಾ ಅಂತಂದ್ರೆ ಏನ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ, ಅಂಡ್ ನಾವು ಏನಕ್ಕೆ ಡೈರೆಕ್ಟ್ ಸೆಲ್ಲಿಂಗ್ ನ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ವಾಟ್ ಈಸ್ ಡೈರೆಕ್ಟ್ ಸೆಲ್ಲಿಂಗ್? ಟ್ರಸ್ಟ್ ಮೀ, this industry is going to be set a benchmark in India. Future of network marketing in India is amazing. ಹೇಗೆ ವರ್ಲ್ಡ್ ವೈಸ್ ಟರ್ನ್ ಓವರ್ ನೋಡಿ ನೀವು, ಕಂಟ್ರಿ USA ಇದೆ, ಇಂಡಿಯಾ ಇದೆ, ಯಾವ ಕಂಟ್ರಿಯಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ಎಷ್ಟು ಟರ್ನ್ ಓವರ್ ಕೊಡ್ತಿದೆ ಅಂತ. USA ದಲ್ಲಿ 32 ಕೋಟಿ ಪಾಪ್ಯುಲೇಷನ್ ಇದೆ, ಟರ್ನ್ ಓವರ್ 2,12,550 ಕೋಟಿ ಟರ್ನ್ ಓವರ್ ಹೋಗ್ತಿದೆ. ಅಂದ್ರೆ ಅಷ್ಟು ಜನ ಮಾಡ್ತಿದ್ದಾರೆ, ಅಷ್ಟು ಕೋಟಿ ಟರ್ನ್ ಓವರ್ ಹೋಗ್ತಿದೆ ಅಂತ ಅರ್ಥ. ನಮ್ಮ ಇಂಡಿಯಾದಲ್ಲಿ ನೋಡಿ 132 ಕೋಟಿ ಪಾಪ್ಯುಲೇಷನ್ ಇದೆ, ಓನ್ಲಿ 7,800 crore ಟರ್ನ್ ಓವರ್ ಅಷ್ಟೇ ಹೋಗ್ತಿದೆ. ಕಂಪೇರ್ ಟು ಪಾಪ್ಯುಲೇಷನ್ಗೆ USA ಅಂಡ್ ಇಂಡಿಯಾಗೆ ಎಲ್ಲಿದೆ ಪಾಪ್ಯುಲೇಷನ್, ಎಲ್ಲಿ ಹೋಗ್ತಿದೆ? ಜಸ್ಟ್ ಯೋಚನೆ ಮಾಡಿ. ಫ್ಯೂಚರ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಿಯಾ ಇಸ್ ಅಮೇಜಿಂಗ್ ಬಿಕಾಸ್ ತುಂಬಾ ಪಾಪ್ಯುಲೇಷನ್ ಇದೆ, ನಾವು ತುಂಬಾ ದೊಡ್ಡದಾಗಿ ಗ್ರೋ ಆಗ್ಬೋದು. ಇಲ್ಲಿವರೆಗೂ 0.1% ಪೀಪಲ್ಸ್ ಕೂಡ ಟಚ್ ಮಾಡಿಲ್ಲ. ಇಂಡಿಯಾ ಈಸ್ ಎ ಸ್ಲೀಪಿಂಗ್ ಜೈಂಟ್. ಎಕ್ಸಾಕ್ಟ್ಲಿ, ಇಂಡಿಯಾ ಮಲ್ಕೊಂಡಿದೆ, ಇಂದು ಮಲ್ಕೊಂಡಿದೆ. ಎಲ್ಲಾ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ? ಎಲ್ಲರೂ ಮಲ್ಕೊಂಡಿದ್ದಾರೆ. ಇನ್ನು estimated to achieve 64,500 crore by 2020 by huge potential ಇದೆ. 2025 ಒಳಗಡೆ 64,000 ಕೋಟಿ ಟರ್ನ್ ಓವರ್ ಕೊಡುತ್ತೆ ಅಂತ ಹೇಳ್ತಿದೆ. 64,000 ಕೋಟಿ ಟರ್ನ್ ಓವರ್ ಕೊಟ್ರೆ ನಾವು 5th ಪ್ಲೇಸ್ ಅಲ್ಲಿ ಹೋಗ್ತೀವಿ, 4th or 5th ಪ್ಲೇಸ್ ಅಲ್ಲಿ ನಾವು ಜಂಪ್ ಆಗ್ತೇವೆ ಒಮ್ಮೆ ಬೈ 2025. ಈಗ ಇಷ್ಟೇ ಟರ್ನ್ ಓವರ್ ಕೊಡ್ತಿದೆ, ಇಷ್ಟು ಜನ ಸಕ್ಸಸ್ ನ ಕಂಡಿದಾರ ಅಂತಂದ್ರೆ ಇನ್ನು ಬೈ 2025 ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಟರ್ನ್ ಓವರ್ ಕೊಟ್ರೆ ಎಷ್ಟು ಜನ ಇನ್ನೂ ಎಷ್ಟು ಸಕ್ಸಸ್ ಆಗ್ಬೋದು. ಜಾಯಿನ್ ದಿ ರೆವಲ್ಯೂಷನ್, ಟೇಕ್ ದಿಸ್ ಆಸ್ ಎ ಕೆರಿಯರ್. ಫೈನ್. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಇದೀವಿ, ನಾವು ಅದೃಷ್ಟ ಏನಕ್ಕೆ ಮಾಡಿದೀವಿ. ಅಂಡ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೊಫೆಷನಲ್ಸ್ ಆರ್ ಡೂಯಿಂಗ್ respectable professionals. They are the economic drivers of growth of India. Mr. Amitabh Kant sir ಹೇಳ್ತಿದ್ದಾರೆ, this is industry is going to set a benchmark. ಇದನ್ನ ಏನಂತಾರಲ್ಲ, ದೇ ಆರ್ ದಿ ಎಕನಾಮಿಕ್ ಡೈವರ್ಸ್ ಆಫ್ ದಿ ಗ್ರೋತ್ ಆಫ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. IAS ಆಫೀಸರ್ಸ್ ಹೇಳ್ತಿರ್ತಾರೆ. ಇವ್ರು ಹುಚ್ಚ ಹೇಳಕ್ಕೆ? ನೀವ್ ಹೇಳಿ, ಇವ್ರಿಗೇನ್ ತಲೆ ಕೆಟ್ಟಿದೇನಾ? ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿ ನೀವು ಆಲ್ರೆಡಿ ಇದ್ದೀರಾ. ಸೊ ಇನ್ನೊಬ್ರು ಜಾಯಿನ್ ಆದ್ರು, ಯಾರು ಅಂತ ಗೊತ್ತಾಗ್ಲಿಲ್ಲ. ಬಸ್ಸು ಲಗಳಿ. ಎಸ್, ಹಾಯ್ ಬಸ್ಸು. ಸೊ ತುಂಬಾ ಇಂಪಾರ್ಟೆಂಟು. ನಾವೊಂದು ಈ ಪ್ಲಾಟ್ಫಾರ್ಮ್ ಅಲ್ಲಿ ಅಂಡ್ ಒಂದು ಇಂಡಸ್ಟ್ರಿಯಲ್ಲಿ ಇದೀವಿ ಅಂಡ್ ವಿ ಆರ್ ವೆರಿ ಲಕ್ಕಿ. ಯು ಆರ್ ವೆರಿ ಲಕ್ಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ನನಗೆ ಯಾವಾಗ ಇಂಡಸ್ಟ್ರಿ ಸಿಕ್ಕಿತ್ತು ಅವತ್ತಿಂದ ಇವತ್ತು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ದೇವರಿಗೆ. ಅಂಡ್ ನೆಕ್ಸ್ಟ್, ಇಲ್ಲೇನ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇದೆ. ಜಾಸ್ತಿ ಜನ ಇದನ್ನೇನೆ ಡಿಸ್ಅಡ್ವಾಂಟೇಜ್ ತಗೊಳ್ಳೋದು. ಇಲ್ಲಿ ಏನ್ ಪ್ರಾಫಿಟ್ ಇದೆ, ಲಾಸಸ್ ಇದೆ. ನಾನು ಹೇಳ್ತೀನಿ ನಿಮಗೆ ಪ್ರಾಫಿಟ್ ಅಂಡ್ ಲಾಸಸ್. ಪ್ರಾಫಿಟ್ ಏನ್ ಗೊತ್ತಾ? No capital required, be your own boss, no certificate or degree required, no interview, no office required, no need to design product, interior, warehouse, customer, etc. No discrimination of gender. ಇಲ್ಲಿ ಯಾವ್ದು ಕ್ಯಾಸ್ಟ್ ಏನಿದೆ ನಿಮ್ದು, ಜೆಂಡರ್ ಏನಂತ ಕೇಳಲ್ಲ ನಿಮ್ಗೆ. ಆಮೇಲೆ ಯು ಕ್ಯಾನ್ ಸ್ಟಾರ್ಟ್. ನನ್ನ ವಾಯ್ಸ್ ಕೇಳಿಸ್ತಿಲ್ವಾ? ಇವ್ರಿಗೆ ಮೈಕ್ ಆನ್ ಮಾಡ್ಕೊಳಕ್ ಹೇಳಿ. ಅಮೃತನವ್ರು ಯಾರು ನೋಡಿ, ಅವ್ರಿಗೆ ಮೈಕ್ ಆನ್ ಮಾಡ್ಕೊಳಕ್ ಕೇಳಿ. ನನ್ನ ವಾಯ್ಸ್ ಅವ್ರಿಗೆ ತಲುಪುತ್ತೆ. ಅವ್ರು ಟೆಸ್ಟ್ ಮೆಸೇಜ್ ಹಾಕಿದ್ದಾರೆ, ಸರ್ ನಿಮ್ಮ ವಾಯ್ಸ್ ಕೇಳಿಸ್ತಿಲ್ಲ ಅಂತ.
ಹೇಳಿದ್ರಿ? ಯಾರು ಹೇಳ್ತೀರ ಅವ್ರಿಗೆ? ಯಾರ ಫ್ರೆಂಡ್ ಅವರು? ಫೈನ್, ವಿಲ್ ಕ್ಯಾರಿ. ಓಕೆ, ಸೊ ಏನು ಪ್ರಾಫಿಟ್? ಇದೇನೆ ಪ್ರಾಫಿಟ್. ಇಲ್ಲಿ ಯಾವ್ದು ಕ್ಯಾಪಿಟಲ್ ಬೇಕಾಗಿಲ್ಲ, ನೀವು ಬಾಸ್ ಇರಲ್ಲ, ಸರ್ಟಿಫಿಕೇಟ್ಸ್ ಯಾರು ಕೇಳಲ್ಲ, ನೋ ಇಂಟರ್ವ್ಯೂ ಇರಲ್ಲ, ಆಫೀಸ್ ಇರಲ್ಲ, ಏನು ಇರಲ್ಲ. ಜನ ಅನ್ಕೋತಾರೆ ಇದನ್ನ ಡಿಸ್ಅಡ್ವಾಂಟೇಜ್ ತಗೊಂಡ್ಬಿಟ್ಟು ಇದನ್ನ ಪ್ಲಸ್ ಆಗಿ ತಗೊಂಡ್ಬಿಟ್ಟು ಲೈಟ್ ಆಗಿ ತಗೋತಾರೆ. ಏನು ಕೇಳಲ್ಲ, ನಮ್ಗೆ ಯಾರು ಕೇಳೋರು ಯಾರು ಇಲ್ಲ, ಮನ್ಸಿಗೆ ಬಂದಂಗ್ ಮಾಡೋಣ ಅಂತ. ಹಾ ಫೈನ್, ನೀವು ಮನ್ಸಿಗೆ ಬಂದಂಗೆ ಮಾಡಿ. ಈ ಬಿಸ್ನೆಸ್ ಇರೋದೇ ನಿಮ್ ಮನ್ಸಿಗೆ ಬಂದಂಗ್ ಮಾಡಕ್ಕೆ. ಬಟ್ ಲಾಸಸ್ ಏನ್ ಗೊತ್ತಾ? ನಿಮ್ ಮನ್ಸಿಗೆ ಬಂದಂಗ್ ನೀವು ಮಾಡ್ತೀರಾ ಅಂತಂದ್ರೆ ಪಕ್ಕಾ ಲಾಸ್ ಆಗ್ತಿದೆ. ಪಕ್ಕಾ ಲಾಸಸ್, ಇದೇ ಪ್ರಾಫಿಟ್, ಇದೇ ಲಾಸಸ್. ಈ ತರ ಇದೆ ಅಂತ ಹೇಳಿ ಯಾರು ಸೀರಿಯಸ್ ಆಗಿ ತಗೋತಾರ ನೋಡಿ, ಅವರೇ ಪ್ರಾಫಿಟ್ಸ್ ನ ತುಂಬಾ ತಗೋತಾರೆ. ಈ ತರ ಇದೆ ಅಂತ ಹೇಳಿ ಯಾರಾದ್ರೂ ಇದನ್ನ ಪ್ಲಸ್ ಆಗಿ ತಗೋತಾರ ನೋಡಿ, ಅದೇ ಲಾಸಸ್. ಇಲ್ಲಿ ಯಾವ್ದು ಪ್ರಾಫಿಟ್ ಲಾಸಸ್ ಬೇರೆ ಬೇರೆ ಇಲ್ಲ, ಇದೇ ಪ್ರಾಫಿಟ್ ಇದೇ ಲಾಸು. ಅರ್ಥ ಆಯ್ತಲ್ವಾ ನಿಮ್ಗೆ? ಇದನ್ನ ಮಾಡ್ಬೇಕಾಗಿರೋದು ನೀವು ಸ್ವಲ್ಪ ಸೀರಿಯಸ್ ಆಗಿ. ಅಂಡ್ ಅದನ್ನೇ ಸೇಮ್ ಹೇಳಿದೆ ನಿಮ್ಗೆ, ಲಾಸಸ್ ಅದೇ. ಅಂಡ್ ಇಂಜಿನಿಯರಿಂಗ್ ಇದು ಯಾವುದೇ ಒಂದು ಡಿಗ್ರಿನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದ್ರೆ ಮಿನಿಮಮ್ ಎಷ್ಟು ಇಯರ್ಸ್ ಅಂತ ಕೊಡ್ಬೇಕು ತಾನೆ? ಅಲ್ಲಿ ಟೈಮ್ ಅಂತ ಕೊಟ್ಟಾಗ ತಾನೆ ಅಲ್ಲಿ ನಾವು ಸಕ್ಸಸ್ ನ ಕಾಣಕ್ಕಾಗೋದು, ರೈಟ್? 4 years plus 2. ಎಸ್ ಫೈನ್, ಒಂದು ಕಾಲ್ ಬಂದಿತ್ತು, ಸಾರಿ. ಅಂಡ್ ಇಂಜಿನಿಯರಿಂಗ್ 4 years plus 2 years ಬೇಕು ಮಿನಿಮಮ್. ಅಲ್ಲಿ ಆ ಒಂದು ಫೀಲ್ಡ್ ಸೆಟ್ಲ್ ಆಗ್ಬೇಕು ಅಂದ್ರೆ MBA ಬಂದ್ರೆ ಒಂದು 3 to 4 years plus 2 years plus 1 year. MBBS 8 years 10 years, ಲಾಯರ್ 6 years, CA 6 years, 8 years, 10 years. ಇಷ್ಟಂತ ಮಿನಿಮಮ್ ಟೈಮ್ ಕೊಡ್ಬೇಕು ತಾನೆ? ಅಲ್ಲಿ ನಾವು ಕೊಡ್ಬೇಕಲ್ವಾ ಸರ್ ಮಿನಿಮಮ್ ಟೈಮ್ ಅಷ್ಟು? ಅಲ್ಲಿ ಕೊಟ್ಟಾಗ ತಾನೆ ನಮ್ಮಲ್ಲಿ ಗ್ರೋತ್ ಎಕ್ಸೆಪ್ಟ್ ಮಾಡಕ್ಕಾಗೋದು. ಇಂಜಿನಿಯರಿಂಗ್ ಇಲ್ಲ, ಫಸ್ಟ್ ಇಯರ್ ಡಿಗ್ರಿ ಅಡ್ಮಿಷನ್ ಮಾಡಿಬಿಟ್ಟಿದ್ದೀನಿ, ಅವತ್ತಿಂದ ನನಗೆ ಪರ್ ಮಂತ್ ₹1,00,000 ಸ್ಯಾಲರಿ ಬರಬೇಕು ಅಂದ್ರೆ ಬರುತ್ತಾ? ಇಲ್ಲ. ಟೈಮ್ ಅಂತ ಮಿನಿಮಮ್ ಕೊಡ್ಬೇಕು ತಾನೆ ನಾವು ಅಲ್ಲಿ. ಸೊ ಇಲ್ಲಿ ಎಷ್ಟು ಟೈಮ್ ಕೊಡ್ಬೇಕು ನಾವು? ಸಿ ದಿಸ್ ಬಿಸ್ನೆಸ್, ಸ್ಟಾರ್ಟ್ ಟೇಕಿಂಗ್ ಇಟ್ ಆಸ್ ಎ ರಿಯಲ್ ಬಿಸ್ನೆಸ್. ಗಿವ್ ದ ಫೋಕಸ್ ಆಸ್ ಯು ಗಿವ್ ಟು ಅದರ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಯುವರ್ ಲೈಫ್. ಪಾರ್ಟ್ ಟೈಮಿಗೆ ಮಾಡಿ, ಬಟ್ ಟೈಮ್ ಪಾಸ್ ಮಾಡಬೇಡಿ. ಇಟ್ಸ್ ನಾಟ್ ಎ ಗೋ ಕ್ವಿಕ್ ರಿಚ್ ಸ್ಕೀಮ್. I will add 5 to 6 and they will work and I will sit and earn easily. ಇದು ಯಾವ್ದು ಈ ತರ ಸ್ಕೀಮ್ ಅಲ್ಲ, ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ ಸರ್. ನಿಮ್ಮ ರಿಯಲ್ ಬಿಸ್ನೆಸ್ ಅಂತ ತಗೊಳ್ಳಿ. ಬೇರೆದಾಗಿ ಯಾವ ತರ ಬೇರೆ ಒಂದು ಕಾಲೇಜ್ಗೆ ಅಥವಾ ಎಕ್ಸಾಮ್ಸ್ಗೆ ಹೇಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಿದ್ರೆ ನೋಡಿ, ಇದಕ್ಕೆ ಪ್ರಯಾರಿಟಿ ಕೊಡಿ. ಈ ಒಂದು ಬಿಸ್ನೆಸ್ ನಿಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ, ನಿಮ್ಮ ಲೈಫ್ ನ 360 angle ಚೇಂಜ್ ಮಾಡುತ್ತೆ. ಪಾರ್ಟ್ ಟೈಮಿಗೆ ಮಾಡಿ, ಫುಲ್ ಟೈಮ್ ಅಂತ ಮಾಡಂತ ಯಾರು ಹೇಳ್ತಿಲ್ಲ ನಿಮ್ಗೆ, ಬಟ್ ಟೈಮ್ ಪಾಸ್ ಮಾಡಬೇಡಿ ದಯವಿಟ್ಟು. ಓಕೆ, ಸೊ ಈ ತರ ಯಾವ್ದು ಸ್ಕೀಮ್ ಅಲ್ಲ 5 ರಿಂದ 6 ಜನ ಟೀಮ್ ಮಾಡ್ಬಿಡ್ತೀನಿ, ಆಮೇಲೆ ಮನೇಲಿ ಆರಾಮ್ಸೆ ಮಲ್ಕೊಂಡ್ಬಿಡ್ತೀನಿ, ನಾನು ಕರೋಡ್ಪತಿ ಆಗಿಬಿಡ್ತೀನಿ ಅಂತ. ಇದ್ಯಾವ್ದು ಆತರ ಸ್ಕೀಮ್ ಅಲ್ಲ. ಇಲ್ಲಿ ಕಂಪ್ಲೀಟ್ಲಿ ಟೀಮ್ ಎಫರ್ಟ್ಸ್ ಇರುತ್ತೆ, ಎಜುಕೇಶನ್ಸ್ ಇರುತ್ತೆ. ನೀವು ಸ್ಟಾರ್ಟ್ ಮಾಡಿದ್ರ ನೀವೇನ್ ಎಜುಕೇಶನ್ ತಗೊಂಡಿರ್ತಾರ ಅದನ್ನ ನಿಮ್ ಟೀಮಿಗೆ ಪ್ರೊವೈಡ್ ಮಾಡ್ಬೇಕು. ಪ್ರತಿಯೊಂದು ಎಜುಕೇಶನ್ ಪ್ರೊವೈಡ್ ಮಾಡ್ತಾನೆ ಹೋಗ್ಬೇಕು. ಒಂದು ಸಿಸ್ಟಮ್ ನ ಫಾಲೋ ಮಾಡ್ಬೇಕು ನಾವು. ಸಿ, ನಿಮ್ಮ ಕಾಲೇಜಲ್ಲಿ ಒಂದು ಸಿಸ್ಟಮ್ ಇರುತ್ತೆ. ಆ ಒಂದು ಸಿಸ್ಟಮ್ ಇಂದ ಎಲ್ಲಾ ಸ್ಟೂಡೆಂಟ್ಸು ಎಲ್ಲಾ ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ಆ ಸಿಸ್ಟಮ್ ಇಲ್ಲ ಅಂದ್ರೆ ಎಲ್ಲಾ ಒಬ್ಬ ಪ್ರಿನ್ಸಿಪಾಲ್ ಒಬ್ಬರಿಗೆಲ್ಲ ಮ್ಯಾನೇಜ್ ಮಾಡಕ್ಕಾಗಲ್ಲ. ಹಾಗೆ ಸಿಸ್ಟಮ್ ಅನ್ನು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಆತರ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಇಂದ ನೀವು ಎಲ್ಲಾ ಟೀಮ್ ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಬೋದು. ಸೆಕೆಂಡ್, ಮೇಕ್ ಸಮನ್ ಯುವರ್ ಬಾಸ್. ಬಟ್ ಹೂ, ಎಲ್ಲರಿಗೂ ಬಾಸ್ ಆಗ್ಬೇಕಂತ ಇಷ್ಟ ಇರುತ್ತೆ, ಬಟ್ ಯಾರನ್ನ ಬಾಸ್ ಮಾಡ್ಕೋಬೇಕಂತ ಇರುತ್ತೆ ನಿಮ್ಗೆ? ಎವ್ರಿ ಸಕ್ಸಸ್ಫುಲ್ ಪರ್ಸನ್ ಇನ್ ದಿಸ್ ವರ್ಲ್ಡ್ ಇಸ್ ಹ್ಯಾವಿಂಗ್ ಒನ್ ಥಿಂಗ್ ಇಸ್ ಕಾಮನ್. ಎಷ್ಟು ಜನ ಸಕ್ಸಸ್ಫುಲ್ ಪರ್ಸನ್ ನೋಡಿ, ನೀವು ಅವ್ರ ಹತ್ರ ಒನ್ ಥಿಂಗ್ ಕಾಮನ್ ಇರುತ್ತೆ, ಅದೇನ್ ಹೇಳಿ? ಡ್ರೀಮ್. ರೈಟ್ ಡೌನ್ ಯುವರ್ ಡ್ರೀಮ್. ನಾನು ಯಾವ್ದಾದ್ರು ಸ್ಕ್ರೀನ್ ಶಾಟ್ ತಗೊಂತ ಹೇಳ್ತೀನಿ ನೋಡಿ, ಎಲ್ಲಾನು ಸ್ಕ್ರೀನ್ ಶಾಟ್ ತಗೊಳ್ಳಿ. ಸ್ಕ್ರೀನ್ ಶಾಟ್ ತಗೊಂಡಿದ್ದ ಏನ್ ಮಾಡ್ಬೇಕಂತ ನಿಮ್ಗೆ ಎಂಡ್ ಅಲ್ಲಿ ಹೇಳ್ತೀನಿ ನಾನು. ಓಕೆ, ಸೊ ರೈಟ್ ಡೌನ್ ಯುವರ್ ಡ್ರೀಮ್ಸ್. ಇವತ್ತು ಏನ್ ಡ್ರೀಮ್ಸ್ ನೀವು ಲೈಫ್ ಅಲ್ಲಿ ಮಾಡ್ಬೇಕು ಅಂತಿದ್ರೆ ಪ್ರತಿ ಒಂದು ಡ್ರೀಮ್ಸ್ ನ ರೈಟ್ ಡೌನ್ ಮಾಡಿ, ಡ್ರೀಮ್ಸ್ ನ ಕರೆಕ್ಟ್ ಆಗಿ ಮಾಡಿ. ಓಕೆ, ಫಸ್ಟ್ ಒನ್ ಎಥಿಕ್ಸ್. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಟೇಕ್ ದಿಸ್ ಆಸ್ ಅ ಸ್ಕ್ರೀನ್ ಶಾಟ್. ಎಥಿಕ್ಸ್ ಫಸ್ಟ್ ಒನ್. ಟ್ರೂತ್ಫುಲ್ನೆಸ್, ಹಾನೆಸ್ಟಿ, ಕೈಂಡ್ನೆಸ್ ಆರ್ ಗ್ರಾಟಿಟ್ಯೂಡ್, ಫ್ಯಾಷನ್ ಅಂಡ್ ಲವ್. ಇದು ಇರಲೇಬೇಕು ಲೈಫ್ ಅಲ್ಲಿ. ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ನೀವು ಟ್ರೂತ್ ಆಗಿರಿ. ಏನ್ ಮಾಡ್ತಿದ್ದೀರಾ ಸತ್ಯನೇ ಮಾಡಿ, ಟ್ರೂತ್ ಆಗಿ ಹೇಳಿ ಎಲ್ಲರಿಗೂ ಏನೇನ್ ಮಾಡ್ತಿದ್ದೀರಾ. ಅಂಡ್ ಹಾನೆಸ್ಟಿ, ನಿಮ್ಗೆ ನೀವು ಹಾನೆಸ್ಟ್ ಆಗಿರಿ ಫಸ್ಟ್ ಆಫ್ ಆಲ್. ಓಕೆ, ಗ್ರಾಟಿಟ್ಯೂಡ್ ತುಂಬಾ ಇಂಪಾರ್ಟೆಂಟ್, ಕಿನ್ನೆಸ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಫ್ಯಾಷನ್ ಇರ್ಲಿ. ನೀವ್ ಏನ್ ಮಾಡ್ತಿದ್ರಿ ನೋಡಿ, ಇದ್ರ ಫ್ಯಾಷನ್ ಇರ್ಬೇಕು ನಿಮ್ಗೆ. ಅಂಡ್ ಲವ್ ಇರ್ಬೇಕು. ಲವ್ ಅಂಡ್ ರೆಸ್ಪೆಕ್ಟ್ ಇಸ್ ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕೋರ್ ಸ್ಟೆಪ್ಸ್. ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ. ಡ್ರೀಮ್ ಲಿಸ್ಟ್ ಅಂಡ್ ವೈ ಕಾರ್ಡ್. ಯಾರು ಡ್ರೀಮ್ ಲಿಸ್ಟ್ ಸ್ಟ್ರಾಂಗ್ ಆಗಿರುತ್ತೆ, ಯಾರು ಡ್ರೀಮ್ ಲಿಸ್ಟ್ ತುಂಬಾ ಕ್ಲಾರಿಟಿ ಆಗಿರುತ್ತೆ, ಅವರು ಈ ಬಿಸ್ನೆಸ್ ಅಲ್ಲಿ ಬೇಗ ಸಕ್ಸಸ್ಫುಲ್ ಆಗಕ್ಕಾಗುತ್ತೆ. ಡ್ರೀಮ್ ಲಿಸ್ಟ್ ಅಂದ್ರೆ ಎಷ್ಟೋ ಜನ ಈ ತರ ಅನ್ಕೋತಾರೆ, ಡ್ರೀಮ್ ಆಮೇಲೆ ಮಾಡೋಣ ಸರ್ ಹಾಗೆ ಹೀಗೆ ಅಂತ. ನೀವು ಎಲ್ಲಿವರೆಗೂ ನಿಮ್ ಡ್ರೀಮ್ ಲಿಸ್ಟ್ ಮಾಡಲ್ವಲ್ಲ, ಅಲ್ಲಿವರೆಗೂ ನೀವು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಕ್ಕೆ ಆಗಲ್ಲ. ನಾನು ಗ್ಯಾರಂಟಿ ಹೇಳ್ತೀನಿ ನಿಮ್ಗೆ. ಯಾಕಂದ್ರೆ ಒಂದು ಡ್ರೀಮ್ ನ ಫಸ್ಟ್ ಫೀಲ್ ಮಾಡ್ಬೇಕು ತಾನೆ ನೀವು. ನಾನು ಸ್ಟಾರ್ಟ್ ಮಾಡ್ಬೇಕಂದ್ರೆ NS ಬೈಕ್ ತಗೋಬೇಕಂತ ಇತ್ತು, ಬರೀ ಮೈಂಡ್ ಅಲ್ಲಿ ಇತ್ತು ತಗೋಬೇಕು ಅಂತ. ನನ್ನ ಅಪ್ಲೈನ್ ಹೇಳಿದ್ರು, ಒಂದು ಡೈರಿಲಿ ಡ್ರೀಮ್ ಗಾಡಿ ಫೋಟೋನ
ಪೇಸ್ಟ್ ಮಾಡೋದ್ರ ಬಗ್ಗೆ ಎಲ್ಲ ಬೈಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಬರೀ, ಯಾವ ಕಲರ್ ಬೇಕು ನಿನ್ಗೆ, ಯಾವ ಸಿಸಿ ಬೇಕು, ಯಾವ ಟೈಮಲ್ಲಿ ಬೇಕು, ಅದಕ್ಕೆ ಎಷ್ಟು ದುಡ್ಡು, ಯಾವಾಗ ಯಾಕೆ ತಗೋಬೇಕಂತಿದೆ ನೀನು, ಅದ್ ಬೈಕ್ ಯಾಕೆ ಬೇಕು ನಿನ್ಗೆ. ಆತರ ನಿಮ್ ಡ್ರೀಮ್ ಲಿಸ್ಟ್ ತುಂಬಾ ಕ್ಲಾರಿಟಿ ಆಗಿರ್ಬೇಕು, ಸ್ಪೆಸಿಫಿಕ್ ಆಗಿರ್ಬೇಕು. ಅವಾಗ ಫೀಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಡ್ರೀಮ್ ಯಾಕೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ. ಮೇಕ್ ಯುವರ್ ಡ್ರೀಮ್ ಲಿಸ್ಟ್. ಈ ತರ ಮಿನಿಮಮ್ ಒಂದು 50 ಡ್ರೀಮ್ಸ್ ನ ಮಾಡಿ, ಮಿನಿಮಮ್ ಹೇಳ್ತಿದ್ದೀನಿ ನಿಮ್ಗೆ ನಾನು 50 ಡ್ರೀಮ್ಸ್ ನ ಮಾಡಿ, ಅವೆಲ್ಲಾ ಲೈಫ್ ಅಲ್ಲಿ ಕವರ್ ಆಗಿರ್ಬೇಕು ಆ ತರ ಡ್ರೀಮ್. ನೆಕ್ಸ್ಟ್ ಗೆಸ್ಟ್ ಲಿಸ್ಟ್ ಅಂಡ್ ಫ್ರೆಂಡ್ ಲಿಸ್ಟ್. ಈ ಬಿಸ್ನೆಸ್ ಅಲ್ಲಿ ರಾ ಮಟೀರಿಯಲ್ ಬಂದ್ಬಿಟ್ಟು ಗೆಸ್ಟ್ ಲಿಸ್ಟ್ ಅಂಡ್ ಫ್ರೆಂಡ್ ಲಿಸ್ಟ್. ಯಾರ ಹತ್ರ 250 ಕಾಂಟ್ಯಾಕ್ಟ್ಸ್ ಇರುತ್ತೆ ಅವ್ರು ಈ ಬಿಸ್ನೆಸ್ ಅಲ್ಲಿ 100% ಸಕ್ಸಸ್ಫುಲ್. ಯಾರು ಬೇಗ 250 ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ, ಫೇಸ್ಬುಕ್, ಅನ್ನೋನು, ನೋನು, PU ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಡಿಪ್ಲೊಮಾ ಫ್ರೆಂಡ್ಸ್, ಡಿಗ್ರಿ ಫ್ರೆಂಡ್ಸ್, 250 1000 ಕಾಂಟ್ಯಾಕ್ಟ್ಸ್ ಆಗುತ್ತೆ. ಮಿನಿಮಮ್ 250 ಕಾಂಟ್ಯಾಕ್ಟ್ಸ್ ಹೇಳ್ತಿದ್ದೀನಿ ನಾನು. ಕಾಂಟ್ಯಾಕ್ಟ್ ಲಿಸ್ಟ್ ಮಾಡಿ. ಕಾಂಟ್ಯಾಕ್ಟ್ ಲಿಸ್ಟ್ ಯಾಕೆ ಮಾಡ್ಬೇಕು ಅಂದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಯಾರ್ಯಾರಿಗೆ ಅಪ್ರೋಚಸ್ ಮಾಡಿದೀನಿ, ಇನ್ನು ಯಾರ್ಯಾರಿಗೆ ಪ್ಲಾಟ್ಫಾರ್ಮ್ ಈ ಒಂದು ಅಪರ್ಚುನಿಟಿ ಕೊಡ್ಬೇಕು ಅಂತ, ರೈಟ್. ಸೊ ಗೆಸ್ಟ್ ಲಿಸ್ಟ್ ಅಂಡ್ ಫ್ರೆಂಡ್ ಲಿಸ್ಟ್ ಮಾಡಿ. ಯಾವ ತರ ಮಾಡ್ಬೇಕು ಅಂದ್ರೆ ಸೀರಿಯಲ್ ನಂಬರ್, ನೇಮ್, ಕಾಂಟ್ಯಾಕ್ಟ್ ನಂಬರ್, ಪ್ಲೇಸ್. ಫಾರ್ ಎಕ್ಸಾಂಪಲ್ ಕಾಶಿನಾಥ್ 9535420024 ಎಲ್ಲಿ ಸ್ಟೇ ಮಾಡ್ತಾರೆ, ಬೆಂಗಳೂರು. ಇವ್ರು ಏನ್ ಮಾಡ್ತಾರೆ ಇಟ್ ಬರ್ದ್ರ ಲಾಸ್ಟ್ ಒಂದ್ ಲೈನ್ ಗ್ಯಾಪ್ ಬಿಡಿ, ಒಂದು ರೋ. ಅಲ್ಲಿ ಏನ್ ಟಿಕ್ ಹಾಕೋದಂದ್ರೆ PPT ಆಯ್ತಾ ಇಲ್ಲ ಇವರಿಗೆ, PPT ಕೊಟ್ಟಿದ್ರಾ, ಕೊಟ್ಟಿದ್ದೀನಿ, ರಿಸಲ್ಟ್ಸ್ ಬಂತ, ಕನ್ವರ್ಟೆಡ್, ಅಥವಾ PPT. ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ಯಾರ್ಯಾರಿಗೆ ನಾನು ಅಪ್ರೋಸೆಸ್ ಮಾಡಿದೀನಿ. ಯಾಕಂತಂದ್ರೆ ನೀವು ಒಂದು ಈ ಬಿಸ್ನೆಸ್ ಅಲ್ಲಿ ಒಂದು ಸಕ್ಸಸ್ ಅಂತ ಕಂಡಾದ್ಮೇಲೆ, ಒಂದು ಲೆವೆಲ್ ಅಂತ ಹೋದಾದ್ಮೇಲೆ ನಿಮ್ ಜನ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಏನಂತ ಕೇಳಕ್ ಸ್ಟಾರ್ಟ್ ಮಾಡ್ತಾರ ಅಂತಂದ್ರೆ, ನೀನ್ ನನಗೆ ಹೇಳ್ಬೇಕು ತಾನೆ, ನಾನು ನಿನ್ ಜೊತೆ ಸ್ಟಾರ್ಟ್ ಮಾಡ್ತಿದ್ದೆ, ನೀ ಹಾಗೆ ಹೀಗೆ ಅಂತ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಬೆಟರ್ ನೀವ್ ಇವಾಗ್ಲೇ ಎಲ್ಲರನ್ನೂ ಅಪರ್ಚುನಿಟಿ ಕೊಟ್ಬಿಡೋಣ. ಯಾರು ಬರೋರು ಬರ್ತಾರೆ, ಬಿಡೋರು ಬಿಡ್ತಾರೆ. ನಾವು ಮುಂದೆ ನಾವು ಹಿಂಗ್ ಸಕ್ಸಸ್ ಆಗ್ತಾ ಹೋಗ್ತೇವಲ್ವಾ, ಅವ್ರು ಆಟೋಮೆಟಿಕ್ ತಾನೇ ಬಂದು ನಮ್ ಅಂಡರಲ್ಲಿ ಜಾಯ್ನ್ ಆಗ್ತಾರೆ. ಸೊ ಇದ್ರಗೋಸ್ಕರ ಗೆಸ್ಟ್ ಲಿಸ್ಟ್ ಮಾಡಿ, ಫ್ರೆಂಡ್ ಲಿಸ್ಟ್ ಮಾಡಿ. ಓಕೆ. ಅಂಡ್ ಇನ್ವಿಟೇಷನ್ ಪ್ಲಾನ್ ಫಾಲೋ ಅಪ್. ಯಾರಿಗೆ ಇನ್ವಿಟೇಷನ್ ಮಾಡಕ್ ಬರಲ್ವಲ್ಲ, ನಿಮ್ಮ ಅಪ್ಲೈನಿ ಕೇಳಿ ಹೇಗೆ ಇನ್ವೈಟ್ ಮಾಡ್ಬೇಕು, ಪ್ಲಾನ್ ಯಾವ ತರ ಕೊಡ್ಬೇಕು, ಫಾಲೋ ಅಪ್ ಯಾವ ತರ ಮಾಡ್ಬೇಕಂತ. ಸೊ ನೀವು ಅವ್ರು ಯಾರು ಹೇಳಿಕೊಡ್ಲಿಲ್ಲ ಅಂದ್ರೆ ಡೈರೆಕ್ಟ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಯಾವತ್ತು ನಾನು ಹಾಗೆ ಹೀಗೆ ಅನ್ಕೊಳ್ಳಲ್ಲ, ಎಲ್ಲರಿಗೂ ಟೀಚ್ ಮಾಡಕ್ ನಾನು ರೆಡಿ ಇದ್ದೀನಿ. ಕಲಿಯೋಕ್ ನೀವು ರೆಡಿ ಇರ್ಬೇಕು, ಸಿಂಪಲ್ ಅಷ್ಟೇ. ನೀವು ಇನ್ವಿಟೇಷನ್ ಕಲೀಲಿಲ್ಲ, ಗೆಸ್ಟ್ ಗೆ, ನಿಮ್ಮ ಫ್ರೆಂಡ್ಸ್ ಗೆ ಯಾವ ತರ ಮೀಟಿಂಗ್ ಇನ್ವೈಟ್ ಮಾಡಕ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಇನ್ನೂ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿಲ್ಲ ಅಂತ ಅರ್ಥ. ಪ್ಲಾನ್ ಯಾವ ತರ ಕೊಡ್ಬೇಕು ಅಂತ ನೀವು ಯಾವಾಗ ಕಲಿತೀರಾ, ಇನ್ವಿಟೇಷನ್ ಕಲ್ತಾದ್ಮೇಲೆ ಕಲಿತೀರಾ. ಪ್ಲಾನ್ ಕೊಡ್ಬೇಕಾದ್ರೆ ನೀವು ಫಾಲೋ ಅಪ್ ಕಲಿತೀರಾ. ವೆನ್ಯೂ ಮೀಟಿಂಗ್ ಅಂಡ್ ಟ್ರೈನಿಂಗ್ ಮೀಟಿಂಗ್ ಕಂಟಿನ್ಯೂಸ್ಲಿ ಅಟೆಂಡ್ ಆಗ್ಬೇಕು ನೀವು. ಸರ್ ವೆನ್ಯೂ ಮೀಟಿಂಗ್ ಹೆಂಗ್ ಅಟೆಂಡ್ ಆಗುತ್ತೆ ಸರ್? ಸರ್ ಡೈಲಿ ಇರೋ ಮೀಟಿಂಗ್ ಇರುತ್ತೆ ಸರ್, ಅದೇ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್, ಅದೇ ಮಾತು ಇರುತ್ತೆ ಸರ್, ಏನಕ್ಕೆ ಅಟೆಂಡ್ ಆಗ್ಬೇಕು ನಾನು? ನೋಡಿ, ಎಲ್ಲಿವರೆಗೂ ನೀವು ಕಂಟಿನ್ಯೂಸ್ಲಿ ಅಟೆಂಡ್ ಆಗಲ್ವಲ್ಲ ಅಲ್ಲಿವರೆಗೂ ನೀವು ನಂತರ ಆಗಲ್ಲ. ನಾನು ಡೈಲಿ ಅದನ್ನೇ ಮಾತಾಡ್ತೀನಿ ತಾನೆ, ನನಗೆ ಬೇಜಾರಾಗಲ್ವಾ? ಸೇಮ್ ಕಾನ್ಸೆಪ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ. ನಾನು ಸೇಮ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಇನ್ನೂ ಜಾಸ್ತಿ ಕಲಿತೀನಿ. ನೀವು ಪ್ರೆಸೆಂಟೇಶನ್ ಕೇಳಿದಾಗ ನೀವೇ ತಾನೆ ಒಂದಿನ ನೀವು ಪ್ರೆಸೆಂಟರ್ ಆಗ್ಬೇಕು. ನಿಮ್ ಮೀಟಿಂಗ್ 10, 20, 30, 40 ಜನ ಕೇಳ್ತಿರ್ತಾರೆ, ಅವಾಗ ನೀವು ಪ್ರೆಸೆಂಟೇಶನ್ ಕೊಡ್ತಿರ್ತೀರಾ. ಯಾವಾಗ ಆಗುತ್ತೆ ಅಂದ್ರೆ ನೀವು ಮೀಟಿಂಗ್ಸ್ ನ ಕಂಪಲ್ಸರಿ ಅಟೆಂಡ್ ಆದಂಗೆ. ಯಾವ್ದು ಮೀಟಿಂಗ್ಸ್ ನ ಮಿಸ್ ಮಾಡಬೇಡಿ. ನೀವು ಕಲಿಯೋದು ಅಷ್ಟೇ ಇಂಪಾರ್ಟೆಂಟು. ಟ್ರೈನಿಂಗ್ ಮೀಟಿಂಗ್ಸ್, ಇವಾಗ ಟ್ರೈನಿಂಗ್ ಮೀಟಿಂಗ್ಸ್ ನಡೀತಿದೆ ಸರ್. ಒಂದ್ಸಾರಿ ಅಟೆಂಡ್ ಆಗಿದ್ದೀನಿ ಸರ್ ನಾನು. ಹೌದು, ನೀನ್ ಅಟೆಂಡ್ ಆಗಿದ್ದೀನಿ, ನೀನ್ ಕಲ್ತೀಯ, ಬಟ್ ನಿನ್ ಟೀಮಿಗೆ ಹಿಂಗ್ ಟ್ರೈನ್ ಮಾಡ್ತೀನಿ. ನೀನೇ ಟ್ರೈನಿಂಗ್ ಮೀಟಿಂಗ್ಸ್ ಅಟೆಂಡ್ ಆಗ್ಲಿಲ್ಲ ಅಂದ್ರೆ, ಫಸ್ಟ್ ಟ್ರೈನಿಂಗ್ ಸೆಷನ್ ಅಟೆಂಡ್ ಆದ ತಕ್ಷಣ ಹೋಗಿ ಟ್ರೈನಿಂಗ್ ಮಾಡಕ್ ಆಗುತ್ತಾ ನಿನಗೆ? ಇಲ್ಲ. ಪ್ರಾಕ್ಟೀಸ್ ಇರಬೇಕು. ನಾನು ಟ್ರೈನಿಂಗ್ ಮೀಟಿಂಗ್ಸ್ ಅಟೆಂಡ್ ಆಗ್ಬೇಕು. ಅವಾಗ ನನಗೆ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ಯಾವ ತರ ನನ್ನ ಟೀಮಿಗೆ ಟ್ರೈನಿಂಗ್ ಮಾಡ್ಬೇಕು ಅಂತ. ಸೊ ಇದನ್ನ ಮಾಡಿ ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಅಂಡ್ ನೆಕ್ಸ್ಟ್ ಸ್ಲೈಡ್, ಕೋರ್ ರೂಲ್ಸ್. ಇಲ್ಲಿ ಏನ್ ಮಾಡ್ಬೇಕು ನೀವು? ಸಿಂಪಲ್ ಇಷ್ಟೇ. ಬಿ ಎ 100% ಪ್ರಾಡಕ್ಟ್ ಯೂಸರ್. ಯಾರ್ಯಾರು ಆಕ್ಟಿವೇಶನ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಪ್ರಾಡಕ್ಟ್ ಸಿಗುತ್ತೆ. ಆ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ. ಸೊ ಅಟ್ ಲೀಸ್ಟ್ 7 ಪ್ಲಾನ್ಸ್ ಪರ್ ವೀಕ್. ಒಂದು ವೀಕ್ ದಲ್ಲಿ 7 ಪ್ಲಾನ್ ನ ಕೊಡಿ. ಅಂದ್ರೆ 7 ಪೀಪಲ್ಸ್ಗೆ ಈ ಪ್ಲಾನ್ ನ ಕೊಡಿ ಮಿನಿಮಮ್. ಅವರೇ ಈ ಬಿಸ್ನೆಸ್ ಸಕ್ಸಸ್ಫುಲ್ ಆಗಕ್ಕಾಗೋದು. ನಾನು ಸ್ಟಾರ್ಟ್ ಮಾಡಿದೀನಿ ಸರ್, 1 ವೀಕ್ ಆಯ್ತು, 2 ವೀಕ್ ಆಯ್ತು, ನಾನು ಚೆಕ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಎಷ್ಟು ಪ್ಲಾನ್ ಶೋ ಮಾಡಿದೀರಾ ನೀವು? ಎಷ್ಟು ಜನಕ್ಕೆ ಪ್ರೆಸೆಂಟೇಶನ್ ಕೊಟ್ಟಿದ್ದೀರಾ? ಸಿಂಪಲ್ ಅಷ್ಟೇ. ಸೋ ದಿ ಪ್ಲಾನ್. ಒಂದು ವೀಕ್ ಅಲ್ಲಿ ಮಿನಿಮಮ್ 7 ಪ್ಲಾನ್ಸ್ ನೀವು ಶೋ ಮಾಡ್ಲೇಬೇಕು, ಜನರಿಗೆ ಹೇಳಲೇಬೇಕು. ರೀಡ್ ಮೋಟಿವೇಶನಲ್ ಬುಕ್ಸ್ ಅಂಡ್ ವಾಚ್ ವಿಡಿಯೋಸ್. ಬುಕ್ಸ್ ನ ಓದಿ. ಯಾವ್ಯಾವ ಬುಕ್ಸ್ ನ ಓದ್ಬೇಕಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಆ ಬುಕ್ಸ್ ನ ಕಂಪಲ್ಸರಿ ಓದಿ. ಯಾರ್ಯಾರು ಆ ಬುಕ್ಸ್ ನ ಓದ್ತಿರಲ್ಲ, ನಾನು ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಗ್ರೋತ್ ಅನ್ಬಿಲೀವಬಲ್ ಇರುತ್ತೆ. ನಿಮ್ಮನ್ನ ಯಾರು ಹಿಡಿಯಕ್ಕಾಗಲ್ಲ. ವಿಸಿಟ್ ಧನ್ವಂತರಿ ವೆಬ್ಸೈಟ್ ರೆಗ್ಯುಲರ್ಲಿ. ಆಲ್ವೇಸ್ ಬಿ ಇನ್ ಎ ಡ್ರೆಸ್ ಕೋಡ್ ಇನ್ ಎ ಮೀಟಿಂಗ್. ಯಾವುದೇ ಒಂದು ದೊಡ್ಡ ಮೀಟಿಂಗ್ಸ್ ಮಾಡ್ತಿದ್ದೀವಿ ಅಂದ್ರೆ ಡ್ರೆಸ್ ಕೋಡ್ ಅಲ್ಲಿ ಬನ್ನಿ. ಅಂಡ್ ಕ್ಯಾಮ್ರಾನ ಆನ್ ಮಾಡ್ಕೋಬೇಕು ನೀವು. ನೀವು ಇಲ್ಲೇ ನಿಮ್ ಸ್ಟೇಜ್ ಕರೇಜು, ನಿಮ್ ಕ್ಯಾಮ್ರಾ ಆನ್ ಮಾಡ್ಕೊಳಕ್ ಹೆದರ್ತಿದ್ದೀರಾ ಅಂತಂದ್ರೆ ನಾಳೆ ಇಂಟರ್ವ್ಯೂ ಹೋದ್ರೆ ಹೇಗ್ ಮಾಡ್ತೀರಾ? ಇದೇ ತರ ನಿಮ್ಗೆಲ್ಲ ಪ್ರಾಕ್ಟೀಸ್ ಸೆಷನ್ ಇದು ಒಂಥರ. ಫೈನ್. ಸೊ ಆಲ್ವೇಸ್ ಬಿ ಇನ್ ಎ ಡ್ರೆಸ್ ಕೋಡ್ ಇನ್ ಎ ಮೀಟಿಂಗ್. ಅಂಡ್ ಏನ್ ಮಾಡಬಾರ್ದು, ನೆವರ್ ಡೂ ಎನಿಥಿಂಗ್ ವಿತೌಟ್ ಕನ್ಸಲ್ಟೇಟಿಂಗ್ ಯುವರ್ ಅಪ್ಲೈನ್. ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಅಪ್ಲೈನ್ಗೆ ಹೇಳರೆ ಏನು ಮಾಡಕ್ ಹೋಗ್ಬೇಡಿ. ಅಪ್ಲೈನ್ ಅಂದ್ರೆ ಯಾರು? ನಿಮ್ ಸೀನಿಯರ್ ಅಂದ್ರೆ ಯಾರು? ನಿಮ್ಗೆ ಯಾರು ಜಾಯಿನ್ ಮಾಡಿಸಿದ್ದಾರೆ?
ನಿಮ್ಗೆ ಯಾರು ಒಂದು ಬಿಸ್ನೆಸ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಿಮ್ಗೆ ಯಾರು ಒಂದು ಬಿಸ್ನೆಸ್ ಗೆ ಅಪರ್ಚುನಿಟಿ ಕೊಟ್ಟಿದ್ದಾರೆ, ಅವ್ರು ನಿಮ್ ಸೀನಿಯರ್. ಅಂಡ್ ಯಾರು ಈ ಬಿಸ್ನೆಸ್ ಗೆ ನೆಕ್ಸ್ಟ್ ಗ್ರೋ ಆಗಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಟ್ರೈನ್ ಮಾಡ್ತಿದ್ದಾರೆ, ಅವ್ರು ನಿಮ್ಮ ಅಪ್ಲೈನ್. ಎಲ್ಲರೂ ಅಪ್ಲೈನ್ ಆಗಲ್ಲ. ಫೈನ್. ನೆವರ್ ಡೂ ಎನಿಥಿಂಗ್ ವಿತೌಟ್ ಕನ್ಸಲ್ಟಿಂಗ್ ಯುವರ್ ಅಪ್ಲೈನ್. ನೆವರ್ ಪಾಸ್ ಎನಿ ನೆಗೆಟಿವಿಟಿ ಟು ಯುವರ್ ಡೌನ್ಲೈನ್. ನೆವರ್ ಎವರ್ ಯೂಸ್ ಡೌನ್ಲೈನ್ಸ್. ಬನ್ನಿ ನಿಮ್ ಡೌನ್ಲೈನ್ಸ್ ಲಾಗಿನ್ ಮಾಡು, ನಂದು ಆಕ್ಟಿವೇಶನ್ ಮಾಡು ಅಂತ 2500 rupees ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಅದರ ನೀವು ಪರ್ಸನಲ್ ಥಿಂಗ್ಸ್ ಅಂತ ಯೂಸ್ ಮಾಡಬೇಡಿ. ಅವ್ರ ಐಡಿನ ಆಕ್ಟಿವ್ ಮಾಡಿ, ಗ್ರೀನ್ ಮಾಡಿ. ಓಕೆ. ನೆವರ್ ಡೂ ಎನಿಥಿಂಗ್ ವಿಚ್ ಈಸ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಏನ್ ನಡೀತಿದೆ ನೋಡಿ ಅದನ್ನೇ ಮಾಡಿ. ಜಾಸ್ತಿ ತಲೆ ಓಡಿಸಕ್ ಹೋಗ್ಬೇಡಿ, ಜಾಸ್ತಿ ಬುದ್ಧಿ ಓಡಿಸಕ್ ಹೋಗ್ಬೇಡಿ. ಹೌದ್ ತಾನೆ? ಕಾಪಿ ಪೇಸ್ಟ್. ನೆವರ್ ಎವರ್ ಕ್ರಿಯೇಟ್ ಕಮ್ಯುನಿಕೇಶನ್ ಗ್ಯಾಪ್ ವಿತ್ ಯುವರ್ ಅಪ್ಲೈನ್. ನೀವು ಯಾವತ್ತು ಅಪ್ಲೈನ್ ಜೊತೆ ಕಮ್ಯುನಿಕೇಶನ್ ಗ್ಯಾಪ್ ನ ಕಟ್ ಮಾಡ್ತೀರಿ ನೋಡಿ, ನಿಮ್ಮ ಡ್ರೀಮ್ಸ್ ಜೊತೆ ಇರೋ ರಿಲೇಶನ್ಶಿಪ್ ಕಟ್ ಆದಂಗೆ. ಸರ್ ನಾನು ಬೈಕ್ ತಗೋಬೇಕು ಅನ್ಕೊಂಡಿದೀನಿ, ಆ ಬೈಕ್ ಜೊತೆ ಇರೋ ಎಮೋಷನ್ಸ್, ರಿಲೇಷನ್ಸ್ ಕಟ್ ಆದಂಗೆ ನಿಮ್ಮ ಅಪ್ಲೈನ್ ಜೊತೆ ನೀವು ಕಮ್ಯುನಿಕೇಶನ್ ಗ್ಯಾಪ್ ನ ಕಟ್ ಮಾಡ್ತೀರಾ ಅಂತಂದ್ರೆ ನೆವರ್ ಎವರ್ ಕ್ರಿಯೇಟ್ ಕಮ್ಯುನಿಕೇಶನ್ ಗ್ಯಾಪ್ ವಿತ್ ಯುವರ್ ಅಪ್ಲೈನ್. ಎಟ್ ಎನಿ ಕೇಸ್ ಏನ್ ಬಂದ್ರು ಅಪ್ಲೈನ್ ಜೊತೆ ಡಿಸ್ಕಸ್ ಮಾಡಿ. ಅಪ್ಲೈನ್ ನಿಮ್ಗೆ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಫೈನ್ ಸರ್. ಸೊ ಆಮೇಲೆ ಯಾವ ಬುಕ್ಸ್ ನ ಓದ್ಬೇಕು ಅದಕ್ಕಿಂತ ಮುಂಚೆ ಹೇಳ್ತೀನಿ ನಿಮ್ಗೆ ಯಾವ್ದು ಬುಕ್ಸ್ ನ ಓದ್ಬೇಕು ಅಂದ್ರೆ ಬಿಸ್ನೆಸ್ ಸ್ಕೂಲ್ ಬುಕ್, ಕ್ವಶನ್ಸ್ ಆರ್ ದಿ ಆನ್ಸರ್, ಯು ಕ್ಯಾನ್ ವಿನ್, ಯು ಕ್ಯಾನ್ ಸೆಲ್, ಬಿ ದ ನೆಟ್ವರ್ಕ್ ಮಾರ್ಕೆಟಿಂಗ್ ಮಿಲಿನಿಯರ್. ಇವೆಲ್ಲ ಬುಕ್ಸ್ ಇದಾವೆ. ಯಾರ ಹತ್ರ ಬುಕ್ಸ್ ಇಲ್ಲ ನಿಮ್ಮ ಅಪ್ಲೈನ್ ಕೇಳಿ, ಅವ್ರನ್ನ ಬುಕ್ಸ್ ನ ಸೆಂಡ್ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ ಇರ್ಲಿಲ್ಲ, ನೀವು ಡೈರೆಕ್ಟ್ ನನ್ನನ್ನು ಕೇಳಿ, ನಾನು ಬುಕ್ಸ್ ನ ಸೆಂಡ್ ಮಾಡ್ತೀನಿ. ಎಲ್ಲಿವರೆಗೂ ನೀವು ಬುಕ್ಸ್ ನ ಓದಲ್ವಲ್ಲ ಅಲ್ಲಿವರೆಗೂ ಈ ಬಿಸ್ನೆಸ್ ಅಲ್ಲಿ ಸ್ಪೀಡ್ ಆಗಿ ಗ್ರೋತ್ ಆಗಕ್ಕಾಗಲ್ಲ. ಫಸ್ಟ್ ಬುಕ್ಸ್ ನೀವು ಎಲ್ಲರೂ ಓದ್ಬೇಕಾಗಿರೋದು ಬಿಸ್ನೆಸ್ ಸ್ಕೂಲ್ ಬುಕ್. ನಾನು ಬಿಸ್ನೆಸ್ ಸ್ಕೂಲ್ ಬುಕ್ ನ ಇವತ್ತು ಗ್ರೂಪ್ ಅಲ್ಲಿ ಹಾಕ್ತೀನಿ. ಯಾರ್ಯಾರು ಗ್ರೂಪ್ ಅಲ್ಲಿ ಇದೀರಿ ನೋಡಿ ಅವರೆಲ್ಲರೂ ನಿಮ್ಮ ಡೌನ್ಲೈನ್ಸ್ ಗೆ ಫಾರ್ವರ್ಡ್ ಮಾಡಿ. ಅಂಡ್ ನೆಕ್ಸ್ಟ್ 4th ಒನ್, ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ರಿಪರೇಷನ್ಸ್, ಕಮ್ಯುನಿಕೇಶನ್, ಎಡಿಫಿಕೇಶನ್, ಲೀಡರ್ಶಿಪ್. ಇದನ್ನ ಪ್ರಿಪೇರ್ ಮಾಡ್ಕೋಬೇಕು, ಕಮ್ಯುನಿಕೇಶನ್ಸ್ ಮಾಡ್ಬೇಕು, ನಾವು ಐಡೆಂಟಿಫೈ ಮಾಡಿ ಮುಂದೆ ಹೋಗ್ಬೇಕು. ಲೀಡರ್ ಯಾವಾಗ ಆಗ್ತೀರಾ? ಪಾಸಿಟಿವ್ ಆಟಿಟ್ಯೂಡ್, ಪೇಷನ್ಸ್, ವಿಷನ್, ಕರೆಂಟ್ ಟಾರ್ಗೆಟ್ ಇರುತ್ತೆ, ಅವಾಗ ನೀವು ಒಬ್ಬ ಲೀಡರ್ ಆಗಕ್ಕಾಗೋದು. ಅಂಡ್ ಡುಪ್ಲಿಕೇಶನ್ ಮಾಡ್ಬೇಕು. ಪ್ರತಿಯೊಂದು ಕೆಲಸನ ನೀವು ಡುಪ್ಲಿಕೇಶನ್ ಮಾಡ್ಬೇಕು. ರೈಟ್. ಸೊ ನೆಕ್ಸ್ಟ್, ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ರೈಟ್ ನೌ ಫಾರ್ ಅಸ್? ಏನು ಇದೆಲ್ಲಾನು ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಕೆ, ಈ ಒಂದು ಸೊಲ್ಯೂಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಕೆ ಏನೊಂದು ಬೆಸ್ಟ್ ಸೊಲ್ಯೂಷನ್ ಇದೆ ನಮಗೆ? ಧನ್ವಂತರಿ ಬಯೋಸೈನ್ಸ್ ಅಂಡ್ ಪ್ರೈವೇಟ್ ಲಿಮಿಟೆಡ್, ವಿ ಆರ್ ಫ್ರಮ್ ಪರಿವರ್ತನ್ ಟೀಮ್ ಇಂಡಿಯಾ. ವಿ ಆರ್ ವೆರಿ ಲಕ್ಕಿ. ಧನ್ವಂತರಿ ಬಯೋಸೈನ್ಸ್ ನಾವು ಸ್ಟಾರ್ಟ್ ಮಾಡಿದೀವಿ. ಅಂಡ್ ಪರಿವರ್ತನ್ ಟೀಮ್ ಇಂಡಿಯಾ ನಮ್ದು ಲೋಗೋ ಇದೆ. ಅಂಡ್ ದಿಸ್ ಕಂಪನಿ ಹ್ಯಾಸ್ ಪ್ಲಾನ್ ಹೈಬ್ರಿಡ್ ಪ್ಲಾನ್ ಪ್ಲಸ್ ಬೈನರಿ. ನಿಮ್ದು ಡೈಲಿ ಇನ್ಕಮ್, ಮಂತ್ಲಿ ಇನ್ಕಮ್ ಇದೆ. ನಿಮ್ದು ಡೈಲಿ ಇನ್ಕಮ್ ಕೂಡ ಬರುತ್ತೆ ಅಂಡ್ ಮಂತ್ಲಿ ಇನ್ಕಮ್ ಕೂಡ ಬರುತ್ತೆ. ಪ್ಯಾಕೇಜಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ. ಓಕೆ. ಸೊ ಇದೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ನಿಮಗೆ. ಬಿಸ್ನೆಸ್ ಪ್ಲಾನ್ ಎಲ್ಲ ನೋಡಿದೀರಾ, ರೈಟ್? ಸೊ ಯಾಕೆ ಈ ಒಂದು ಪ್ಲಾನ್ ಬೆಸ್ಟ್ ಅಂತಂದ್ರೆ, ವಿ ಅಂಡ್ ಅವರ್ ಟೀಮ್ ಯೂಸ್ ಪ್ರಾಡಕ್ಟ್ಸ್ ರೆಗ್ಯುಲರ್ಲಿ, ಕ್ರಿಯೇಟ್ ಕಸ್ಟಮರ್ಸ್, ಪ್ರೊವೈಡ್ ಹೆಲ್ತ್ ವೆಲ್ತ್ ಟು ದೆಮ್, ಬಿ ದ ಫಸ್ಟ್ ಕ್ರಿಯೇಟರ್ ಎಕ್ಸಾಂಪಲ್ ಫಾರ್ ಅವರ್ ಟೀಮ್. ನೀವು ಫಸ್ಟ್ ಎಕ್ಸಾಂಪಲ್ ಆಗಿ, ನೀವು ಕ್ರಿಯೇಟರ್ ಆಗಿ ನಿಮ್ ಟೀಮ್ಗೆ. ಓಕೆ. ಸೊ ಇದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಈ ಒಂದು ಸಿಸ್ಟಮ್ ಯಾರಿಗೆ ಟಫ್ ಅನ್ಸಿದೆ ಹೇಳಿ? ಇದನ್ನ ಫಾಲೋ ಮಾಡೋದು ಯಾವ್ದು ತಪ್ಪಿದೆ? ಈ ಸಿಸ್ಟಮ್ ವೆರಿ ಡಿಫಿಕಲ್ಟ್ ಅನ್ಸುತ್ತೆ. ನಿಮ್ ಡ್ರೀಮ್ ಲಿಸ್ಟ್ ನ ಮಾಡ್ಬೇಕು. ನೀವು ಫ್ಯೂಚರ್ಗೋಸ್ಕರ ಒಂದು ಬೆಸ್ಟ್ ಕಂಪನಿ ನಮ್ಮ ಹತ್ರ ಸಿಕ್ಕಿದೆ, ಡೈಲಿ ಇನ್ಕಮ್ ಕೊಡ್ತಿದೆ, ಮಂತ್ಲಿ ಇನ್ಕಮ್ ಕೊಡ್ತಿದೆ, ಬಿವಿಸ್ ಅಲ್ಲಿ, ಪಿವಿಸ್ ಅಲ್ಲಿ, ಮಲ್ಟಿಪ್ಲಿಕೇಶನ್, ಡೋನಾಟ್ಸ್, ಕೋರ್ ರೂಲ್ಸ್, ಕೋರ್ ಸ್ಟೆಪ್ಸ್, 555 ರೂಲ್ಸ್, ಡ್ರೀಮು ಹೇಳಿ. ಇದರಲ್ಲಿ ಯಾವ್ದು ನಿಮ್ಗೆ ಒಂದು ಟಫ್ ಅನ್ಸುತ್ತೆ? ಯಾವ್ದಾದ್ರು ಟಫ್ ಇದೆನಾ ಇದರಲ್ಲಿ? ಇದನ್ನೇ ಸಿಸ್ಟಮ್. ಈ ಸಿಸ್ಟಮ್ ನ ಯಾರು ಫಾಲೋ ಮಾಡ್ತೀರಾ ನೋಡಿ, ನಾನು 100% ಹೇಳ್ತೀನಿ, ಪ್ರತಿ ಒಂದು ಡ್ರೀಮ್ಸ್ ಅನ್ನು ನೀವು ಕಂಪ್ಲೀಟ್ ಮಾಡ್ಕೋತೀರಾ ಲೈಫ್ ಅಲ್ಲಿ. ಸಿಂಪಲ್ ಅಷ್ಟೇ. ನಿಮ್ಗೆ ಅನ್ಸುತ್ತಾ ಆ ಸಿಸ್ಟಮ್ ತುಂಬಾ ಹಾರ್ಡ್ ಇದೆ ಅನ್ಸುತ್ತಾ? ನಿಜವಾಗ್ಲೂ ತುಂಬಾ ಈಸಿ ಇದೆ ಸಿಸ್ಟಮ್. ಜಸ್ಟ್ ಈ ಸಿಂಪಲ್ ಸಿಸ್ಟಮ್ ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನಿನ ಸೇವ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ, ಎನರ್ಜಿ ಕೂಡ ಸೇವ್ ಆಗುತ್ತೆ ಸಿಸ್ಟಮ್ ನ ನಾವು ಫಾಲೋ ಮಾಡೋದ್ರಿಂದ. ಸೊ ಯಾರ್ಯಾರು ಇವತ್ತು ನಾನೊಂದು ಬಿಸ್ನೆಸ್ ಅಲ್ಲಿ ಇವತ್ತು ಇಷ್ಟು 1.1% ಏನೋ ಸಕ್ಸಸ್ ನ ಕಂಡಿದ್ದೀನಿ ಅಂತಂದ್ರೆ ಕಾರಣ ಇಷ್ಟೇ, ನಾನು ಕೂಡ ಆ ಒಂದು ಸಿಸ್ಟಮ್ ನ ಫಾಲೋ ಮಾಡಿದೀನಿ. ಅದೇ ಸಿಸ್ಟಮ್, ಸೇಮ್ ಸಿಸ್ಟಮ್ ಇವತ್ತು ನಿಮ್ ಮುಂದ್ಗಡೆ ನಾನು ಹೇಳಿದೀನಿ. ಸೇಮ್ ಸಿಸ್ಟಮ್ ನೀವು ಫಾಲೋ ಮಾಡ್ಬೇಕು. ಸೊ ಎಲ್ಲರೂ ರೆಡಿ ಇದ್ದೀರಾ? ಸೊ ಟೆಸ್ಟ್ ಮೆಸೇಜ್ ಅಲ್ಲಿ ರಿಪ್ಲೈ ಬೇಕು, ಸರ್ ಐ ವಿಲ್ ಫಾಲೋ ದಿಸ್ ಸಿಸ್ಟಮ್. ಯಾರ್ಯಾರು ರೆಡಿ ಇದ್ದೀರಾ? ಇಸ್ ಎವ್ರಿವನ್ ಇಸ್ ರೆಡಿ ಸರ್? ಈ ಸಿಸ್ಟಮ್ ನ ಫಾಲೋ ಮಾಡ್ತೀರಾ? ನಿಮ್ಗೆ ತುಂಬಾ ಅನ್ಸುತ್ತೆ ತುಂಬಾ ಡಿಫಿಕಲ್ಟ್ ಇದೆ ಅನ್ಸುತ್ತೆ ಸಿಸ್ಟಮ್? ಇದೇ ಸಿಸ್ಟಮ್, ಸಿಂಪಲ್ ಅಷ್ಟೇ. ಇದು ಒಂದು ಸಿಸ್ಟಮ್ ನ ಇವತ್ತು ನಾನು ಫಾಲೋ ಮಾಡಿ ನಾನು ಸೋ ಮೆನಿ ಆಲ್ಮೋಸ್ಟ್ 4 ಸ್ಟೇಟ್ಸ್ ಅಲ್ಲಿ ನನ್ನ ನೆಟ್ವರ್ಕ್ ಇದೆ. 4 ಸ್ಟೇಟ್ಸ್ ಅಲ್ಲಿ ಹೇಳ್ತಿದ್ದೀನಿ ನಿಮ್ಗೆ. ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಕನ್ನಡ ಲ್ಯಾಂಗ್ವೇಜ್ ಬಿಟ್ರೆ ಬೇರೆ ಯಾವ್ದು ಲ್ಯಾಂಗ್ವೇಜ್ ಕೂಡ ಬರ್ತಿರ್ಲಿಲ್ಲ. ಇವತ್ತು ನನ್ನ ಟೀಮು ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದೆ. ಕಾರಣ ಇಷ್ಟೇ, ಫಸ್ಟ್ ಈ ಸಿಸ್ಟಮ್ ನ ನಾನು ಫಾಲೋ ಮಾಡಿದೆ. ಜನ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ,
ಫ್ರೆಂಡ್ಸ್ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ, ಎಲ್ಲರೂ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ ಯಾವತ್ ನೀವು ಈ ಸಿಸ್ಟಮ್ ನ ಫಾಲೋ ಮಾಡ್ತೀರಾ. ನಿಮ್ಮ ಟೀಮ್ ಇವತ್ತು 10 ಜನ, ನೆಕ್ಸ್ಟ್ 1 ಮಂತ್ ಅಲ್ಲಿ 100 ಟೀಮ್ ಕೂಡ ಆಗುತ್ತೆ. ಯಾವ ಒಂದು ಸಿಸ್ಟಮ್, ಯಾವ ಪರ್ಸನ್ ಈ ಸಿಸ್ಟಮ್ ನ ಫಾಲೋ ಮಾಡ್ತಿದ್ದಾರೆ. ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾರು ಫಸ್ಟ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತೀರಾ, ಆಮೇಲೆ ಆಟೋಮೆಟಿಕ್ ಅರ್ನಿಂಗ್ಸ್ ಬರುತ್ತೆ. ಒಂದು ಲರ್ನಿಂಗ್ ಸ್ಪೆಲ್ಲಿಂಗ್ ಏನ್ ಹೇಳಿ? ಲರ್ನಿಂಗ್ ಸ್ಪೆಲ್ಲಿಂಗ್ ಎಲ್ಲರೂ ಗೊತ್ತಿದೆ. ಫಸ್ಟ್ ಲರ್ನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು ಹೇಳಿ? ಎಲ್ಲ ರಿಮೂವ್ ಮಾಡ್ಬೇಕು. ಆಟೋಮೆಟಿಕ್ ಅರ್ನಿಂಗ್ಸ್ ಬರ್ತಿರುತ್ತೆ. ಇದನ್ನೇ ಒಂದು ಈ ಸಿಸ್ಟಮ್ ಅಂಡ್ ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಬೆಸ್ಟ್ ಖತರ್ನಾಕ್ ಸಿಸ್ಟಮ್. ಅಂಡ್ ಈ ಸ್ಮಾಲ್ ಒಂದು ಸಿಸ್ಟಮ್ ಥೌಸಂಡ್ಸ್ ಆಫ್ ಪೀಪಲ್ಸ್ ಲೈಫ್ ನ ಚೇಂಜ್ ಮಾಡಿದೆ. ಇದೊಂದೇ ಸಿಸ್ಟಮ್ ಹೇಳ್ತಿದ್ದೀನಿ ನಿಮ್ಗೆ. ಇವತ್ತು ಇದೇ ಸಿಸ್ಟಮ್ ನ ಯೂಸ್ ಮಾಡ್ಕೊಂಡು 1 crore rupees ಮಂತ್ ಕೂಡ ಅರ್ನ್ ಮಾಡ್ತಿದ್ದಾರೆ. 30 lakhs rupees ಕೂಡ ಮಂತ್ ಅರ್ನ್ ಮಾಡ್ತಿದ್ದಾರೆ. ಹಾಗೆ ಒಬ್ಬರು ನನ್ನ ಸೀನಿಯರ್ ಇದ್ದಾರೆ, ಪೂರ್ಣಿಮಾ ಸಿಂಗ್ ಮ್ಯಾಮ್ ಅಂತ. ಸಿ ಇಸ್ ಫ್ರಮ್ ಲಕ್ನೋ, just engineering pass out student girl. She is earning 3 lakhs rupees in a month. ಅವ್ರ ಡ್ಯಾಡಿ ಇಲ್ಲ ಮಮ್ಮಿ ಅಷ್ಟೇ ಇದ್ದಾರೆ. ಫ್ಯಾಮಿಲಿ ಇಸ್ ವೆರಿ ಫೈನಾನ್ಷಿಯಲ್ ಲೋ. ಈ ಬಿಸ್ನೆಸ್ ಅಲ್ಲಿ ತುಂಬಾ ಆತರ ಟೆಸ್ಟಿಮನೀಸ್ ಇದಾವು, ಅಮೇಜಿಂಗ್ ಟೆಸ್ಟಿಮನೀಸ್ ಇದೆ. ನೀವು ನಿಜವಾಗ್ಲೂ ನಂಬಕ್ಕಾಗಲ್ಲ, ಆತರ ಸಕ್ಸಸ್ ಕಂಡಿದ್ದಾರೆ ಜನ ಇಲ್ಲಿ. ಅಂಡ್ ಅದೇ ಅಪರ್ಚುನಿಟಿ ಇವತ್ತು ನಿಮ್ಗೆ ಸಿಗ್ತಿದೆ, ಮಿಸ್ ಮಾಡ್ಕೋಬೇಡಿ. ಅಂಡ್ ಈ ಸಿಸ್ಟಮ್ ನ ಫಾಲೋ ಮಾಡಿ, ಸಿಂಪಲ್ ಅಷ್ಟೇ. ಯಾರ್ಯಾರು ಈ ಸಿಸ್ಟಮ್ ನ ಫಾಲೋ ಮಾಡ್ತೀರಾ, ನಾನ್ ಗ್ಯಾರಂಟಿ ಕೊಡ್ತೀನಿ, ನೆಕ್ಸ್ಟ್ 1 ಮಂತ್ ಆದ್ಮೇಲೆ ನಿಮ್ಮ ಹತ್ರ 50 ರಿಂದ 100 ಟೀಮ್ ಇರುತ್ತೆ. ನಿಮ್ದು ಇನ್ಕಮ್ ಫರ್ ಡೇ 1K 800 2K ಟಚ್ ಆಗಿರುತ್ತೆ. ಸಿಂಪಲ್ ಅಷ್ಟೇ. ಈ ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ಏನು? ನೆವರ್ ಎವರ್ ಕ್ರಿಯೇಟ್ ಕಮ್ಯುನಿಕೇಶನ್ ಗ್ಯಾಪ್ ವಿತ್ ಯುವರ್ ಅಪ್ಲೈನ್. ಬಿ ಎ 100% ಪ್ರಾಡಕ್ಟ್ ಯೂಸರ್. ಸೊ ಎಟ್ ಲೀಸ್ಟ್ 7 ಬಿಸ್ನೆಸ್ ಪ್ಲಾನ್ ಪರ್ ವೀಕ್. ಒಂದ್ ದಿನದಲ್ಲಿ 1 ಪ್ಲಾನ್ ಮಿನಿಮಮ್ ಕೊಡ್ಲೇಬೇಕು ನೀವು. ಹೇಳಿ, ಯಾರು ಇರ್ಲಿ ಒಂದ್ ದಿನದಲ್ಲಿ 1 ಮಿನಿಮಮ್ ಪ್ಲಾನ್ ಕೊಡ್ತಿಲ್ವಲ್ಲ? ನಿಮ್ ಡ್ರೀಮ್ಸ್ ಗೋಸ್ಕರ ನೀವು ಸೀರಿಯಸ್ ಆಗಿಲ್ವಾ? ನಿಜವಾಗ್ಲೂ ಎಲ್ಲರೂ ಸೀರಿಯಸ್ ಆಗಿದ್ದೀರಾ? ಎಲ್ಲರೂ ಪ್ರತಿಯೊಂದು ಡ್ರೀಮ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ಇಷ್ಟ ಇದೆನಾ? ನಿಮ್ಗೆ ನಿಜವಾಗ್ಲೂ ಇಷ್ಟ ಇದೆನಾ? ನಾನು ಒಂದು ಸಕ್ಸಸ್ ನ ಸ್ಟೋರಿನ, ನಂದೇ ಯಾವ್ದೋ ಒಂದು ಲೈಫ್ ನ ಕಟ್ಟಬೇಕು ಅಂತ ನಾನು ಹಾಗೆ ನನ್ನ ಅಪ್ಲೈನ್ ಎಕ್ಸಾಂಪಲ್ ತಗೋತೀನಿ. ಗಿರೀಶ್ ಕಲ್ಲಿಮಣಿ ಸರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 1 ರೂಪೀಸ್ ಇರ್ಲಿಲ್ಲ. 500 ರೂಪೀಸ್ ಇಂದ ಇಂಜಿನಿಯರಿಂಗ್ ಮಾಡಕ್ ಬಂದಿದ್ರು ಬೆಂಗಳೂರಿಗೆ, ಹುಬ್ಳಿಯಿಂದ, ಒಂದು ಒಳ್ಳೆ ಚಿಕ್ಕ ಹಳ್ಳಿಯಿಂದ. ತುಂಬಾ ಅಪ್ಪ ಅಮ್ಮ ಬಂದ್ಬಿಟ್ಟು ಫಾರ್ಮರ್, ರೈತರ ಮಗ. ಬಂದ ತಕ್ಷಣ ಈ ಒಂದು ಅಪರ್ಚುನಿಟಿ ಸಿಕ್ತು ಕಾಲೇಜ್ ಲೈಫ್ ಅಲ್ಲಿ. ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲ್ ಇದೇ ಸಿಸ್ಟಮ್ ನ ಫಾಲೋ ಮಾಡ್ಕೊಂಡು, ಇದೇ ಸಿಸ್ಟಮ್ ನ ಫಾಲೋ ಮಾಡಿ ಇವತ್ತು ಡಿಗ್ರಿಯಲ್ಲಿ ಇರ್ಬೇಕಾದ್ರೆ ಹೇಳ್ತಿದ್ದೀನಿ ನಿಮ್ಗೆ, ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣನೇ ಅವ್ರ ಅಪ್ಪ ಅಮ್ಮನ್ನ ರಿಟೈರ್ಮೆಂಟ್ ಮಾಡಿದ್ರು. ರಿಟೈರ್ಮೆಂಟ್ ಅದ್ರ ಅರ್ಥ ಏನ್ ಹೇಳಿ ನೋಡೋಣ? ಕಂಪ್ಲೀಟ್ಲಿ ನಾಳೆಯಿಂದ ನೀನ್ ಎಲ್ಲಿ ಕೆಲ್ಸಕ್ಕೆ ಹೋಗ್ಬೇಡಪ್ಪ, ಇದೆಷ್ಟು ಮಂತ್ಲಿ ಎಷ್ಟು ಬರುತ್ತೆ ನಾನ್ ನೋಡ್ಕೋತೀನಿ ಖರ್ಚು. ನಿನ್ ಮನೇಲಿ ಕೂತ್ಕೊಂಡು ಆರಾಮ್ಸೆ ಊಟ ಮಾಡು, ಮಲಗು, ಆರಾಮ್ಸೆ ಎಂಜಾಯ್ಮೆಂಟ್ ಮಾಡು. ಅವ್ರ ಅಣ್ಣನ ಮದ್ವೆ ಮಾಡ್ಸಿದ್ರು. ಎಷ್ಟು ಜನ ಇದಾರೆ ಹೇಳಿ? ತಮ್ಮ ಅಣ್ಣನ ಮದ್ವೆ ಮಾಡಿಸಿದ್ದಾರೆ. ಅವ್ರ ತಮ್ಮಗೆ ಒಂದು ಪಲ್ಸರ್ ಗಾಡಿ ಗಿಫ್ಟ್ ಕೊಟ್ರು, ಅವ್ರೊಂದ್ ಗಾಡಿ ತಗೊಂಡ್ರು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಹೇಳ್ತಿದ್ದೀನಿ ನಿಮ್ಗೆ ನಾನು, 3 BHK ಮನೆನ ಕಟ್ಸಿದ್ರು. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ, ಇನ್ಸ್ಪಿರೇಷನ್ ಅಂತ ಹೇಳ್ಬಹುದು. ಇವಾಗ ಕಾಲೇಜ್ ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ 3 ಪ್ಯಾಕೇಜಸ್ ಆಫರ್ ಆಯ್ತು. ಸಾರಿ, 2 ಪ್ಯಾಕೇಜಸ್ ಆಫರ್ ಆಯ್ತು. ಒಂದು 8 lakh rupees, ಇನ್ನೊಂದು 15 lakh rupees ಪ್ಯಾಕೇಜ್. ಅವ್ರು ಹೇಳಿದ್ರಂತ, ಸರ್ 15 lakh rupees ಆಫರ್ ಮಾಡ್ತೀನಿ, ನೀವು ಬನ್ನಿ ಅಂತ. ಅವ್ರ ಕಂಪನಿ ಕೇಳಿದ್ರಂತ ವಾಪಸ್ ಕ್ವಶನ್, ಸರ್ ನಿಮ್ಮ ಕಂಪನಿಲಿ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ, ನಾನು ಎಷ್ಟನೇದವನ್ ಆಗ್ತೀನಿ? ಅವ್ರು ಸರ್ ಆಲ್ಮೋಸ್ಟ್ 500 ಇದಾರೆ. ಸರ್ ನಿಮ್ ಎಷ್ಟು ಕಂಪನಿಯಲ್ಲಿ ಎಂಪ್ಲಾಯೀಸ್ ಇದಾರೆ ನೋಡಿ, ಅದ್ರ ಡಬಲ್ ನನ್ನ ಟೀಮ್ ಇದೆ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಸೊ ನನಗೆ ಇಷ್ಟ ಇಲ್ಲ ಸರ್. ಸೊ ನಾವು ರಿಜೆಕ್ಟ್ ಮಾಡಿ ಫುಲ್ ಟೈಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಟೀಮ್ ಇದೆ. ಇವತ್ತು ಪರ್ ಡೇ ಇನ್ಕಮ್ ಸರ್ದು 10,000 ಕೂಡ ಟಚ್ ಆಗಿದೆ, 5,000 ಕೂಡ ಟಚ್ ಆಗಿದೆ. ಅಂಡ್ ಅವರೇಜ್ ಇನ್ಕಮ್ ಅಂತ ಬಂದ್ರೆ ಒಂದು ತಿಂಗಳಿಗೆ ಇನ್ಕಮ್ ಸರ್ 3 ಲಕ್ಷ 2.5 ಲಕ್ಷ ಇನ್ಕಮ್ ಅರ್ನ್ ಮಾಡ್ತಿದ್ದಾರೆ. ಕಿಯಾ ಸೆಲ್ಟೋಸ್ ಟಾಪ್ ಮಾಡೆಲ್ ಕಾರ್ ಇದೆ ಸರ್ ಹತ್ರ. ಎಲ್ಲರೂ ಕಿಯಾ ಸೆಲ್ಟೋಸ್ ಕಾರ್ ಗೊತ್ತಿದೆ ನಿಮ್ಗೆ, ಹೇಗಿದೆ ಕಾರು ಅಂತ. ಫೈನ್. ಸಮ್ ಸ್ಟೋರೀಸ್. ಇದೇ ಒಂದು ಸಿಸ್ಟಮ್ ನ ಫಾಲೋ ಮಾಡಿ, ಜನ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಸಿಂಪಲ್ ಕನ್ಸಿಸ್ಟೆನ್ಸಿ ಇರಬೇಕು. ಇವತ್ತು ನೀವು ಸ್ಟಾರ್ಟ್ ಮಾಡಿದೀರಾ, ನಾನು ಹೇಳಿದೆ ನಿಮ್ಗೆ, ಸೊ ಎಟ್ ಲೀಸ್ಟ್ 7 ಬಿಸ್ನೆಸ್ ಪ್ಲಾನ್ಸ್ ಪರ್ ವೀಕ್. ನಿಮ್ ಎಷ್ಟೋ ಜನ ಹೇಳಿ, ಒಂದು ದಿನದಲ್ಲಿ 1 ಪ್ಲಾನ್ ಕೊಡೋದು ಕಷ್ಟನಾ? ನಿಮ್ ಡ್ರೀಮ್ಸ್ಗೋಸ್ಕರ, ಅಪ್ಪ ಅಮ್ಮಗೋಸ್ಕರ. ನಿಮ್ ಹತ್ರ ಬಂಗ್ಲೋ ಬರುತ್ತೆ, BMW ಕಾರ್ ಬರುತ್ತೆ, ಆಡಿ ಕಾರ್ ಬರುತ್ತೆ, ಜಸ್ಟ್ ಈ ಅಪರ್ಚುನಿಟಿ ಬೇರೆದವ್ರಿಗೆ ಹೇಳೋದ್ರಿಂದ. ಹೌದ್ ತಾನೆ? ಸಿಂಪಲ್ ಈ ತರ ತುಂಬಾ ಸ್ಟೋರೀಸ್ ಇದಾವ್. ನನ್ನ ಸ್ಟೋರೀಸ್ ನೀವು ಮೀಟಿಂಗ್ ಅಲ್ಲಿ ಕೇಳಿರ್ತೀರಾ. ನಂದು ಆತರ ಚೇಂಜ್ ಆಗಿದ್ದು. ನನ್ ಗಿರೀಶ್ ಸರ್ ಇನ್ಸ್ಪಿರೇಷನ್. 0 to hero ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಏನು ಇಲ್ಲಾರ್ದ ಒಬ್ಬ ಪರ್ಸನ್ ಇವತ್ತು ಇಡೀ ಇಂಡಿಯಾದಲ್ಲಿ ಇನ್ಸ್ಪಿರೇಷನ್ ಆಗಿದ್ದಾರೆ ಈ ಒಂದು ಪ್ಲಾಟ್ಫಾರ್ಮ್ ಇಂದ.
ಸುಶೀಲ್ ಸರ್ ಅಂತಿದ್ದಾರೆ, ಅವ್ರದ್ದು ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಿಹಾರದವರು. ಅವ್ರ ಅಪ್ಪ ಅಮ್ಮ ಫಸ್ಟ್ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರನ್ನ ಆತರ ಮಾಡ್ಬಿಟ್ಟಿದ್ರು, ಬೈದೆಲ್ಲ ಬಿಸ್ನೆಸ್ ಬಿಡಿಸಿದ್ರು, ನೀನ್ ಮಾಡ್ಬೇಡ ಇದೆಲ್ಲ ಅಂತ ಮಾಡಿ. ಧನ್ವಂತರಿ 1.5 ವರ್ಷ ಆಯ್ತು, 10 ರಿಂದ 17 ಲಕ್ಷ ಫರ್ ಮಂತ್ ಇನ್ಕಮ್ ಇದೆ. ಅವ್ರ ಹತ್ರ ಜಾಗ್ವಾರ್ ಕಾರ್ ಇದೆ. ಅವ್ರ ದಿನ ಏನೂ ಇಲ್ಲ ಅಂದ್ರೆ 1 ಲಕ್ಷ ಖರ್ಚು ಮಾಡ್ತಾರೆ. ಶಾಪಿಂಗ್ ಹೋದ್ರೆ 20,000 ಖರ್ಚಾಗಿರುತ್ತೆ. ಅವ್ರ ಗಾಡಿಯಲ್ಲಿ ಒಂದು 20,000 to 30,000 ರೂಪಾಯಿ ಹ್ಯಾಡ್ ಕ್ಯಾಶ್ ಇರುತ್ತೆ. ಅವ್ರ ವಾಲೆಟ್ ಎಲ್ಲ 5,000 10,000 ಇದಾವೆ. ಅವ್ರೊಂದು ಜೀನ್ಸ್ ಎಲ್ಲ ನೋಡ್ತೀರಾ ಅಂದ್ರೆ 20,000 ಜೀನ್ಸ್, ಒಂದು ಟಿ ಶರ್ಟ್ 10,000. ಲೈಫ್ ಸ್ಟೈಲ್ ಹೇಳ್ತಿದ್ದೀನಿ ನಿಮ್ಗೆ. ಇದೇ ಒಂದು ಪ್ಲಾಟ್ಫಾರ್ಮ್ ನ ಸ್ಟಾರ್ಟ್ ಮಾಡಿ. ಇದೊಂದೇ ಪ್ಲಾಟ್ಫಾರ್ಮ್. ನೀವು ಲೈಫ್ ಅಲ್ಲಿ ಯಾವ್ದೋ ಒಂದು ಆತರ ಅಪರ್ಚುನಿಟಿ ನಿಮ್ಗೆ ಇಲ್ಲೂ ಸಿಗೋದು ಇಲ್ಲ, ಮುಂದೂ ಸಿಗಲ್ಲ, ಹಿಂದೂ ಸಿಕ್ಕಿಲ್ಲ, ನಂಗೆ ಗೊತ್ತಿದೆ. ಬೆಸ್ಟ್ ಅಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ಳಿ. ಬೆಸ್ಟ್ ಅಪರ್ಚುನಿಟಿ ನಿಮ್ಗೆ ಸಿಕ್ಕಿದೆ. ಅಂಡ್ ಇಂಡಿಯಾದಲ್ಲಿ ಆ 5% ಸರ್ಕಲ್ ಅಲ್ಲಿ ನೀವು ಇದ್ದೀರಾ. ಯಾರು ರಿಚ್ ಆಗ್ತಿದ್ದಾರೆ 3% and 5% ಸರ್ಕಲ್ ಅಲ್ಲಿ ನೀವು ಬಂದಿದ್ದೀರಾ. ಅಂಡ್ ಸೊ ಎಲ್ಲರೂ ಚೆನ್ನಾಗಿ ಮಾಡಿ. ಅಂಡ್ ಈ ಸಿಸ್ಟಮ್ ನೇ ಎಲ್ಲರನ್ನ ಚೇಂಜ್ ಮಾಡ್ತಿರೋದು. ನಿಮ್ ಲೈಫ್ ಕೂಡ ಇದೇ ಸಿಸ್ಟಮ್ ನ ಚೇಂಜ್ ಮಾಡುತ್ತೆ. ಅಂಡ್ ಪಕ್ಕಾ ಐ ಆಮ್ ಶೂರ್ ದ್ಯಾಟ್. ಸೊ ಈ ಸಿಸ್ಟಮ್ ಯಾರು ಅಡಿಕ್ಟೆಡ್ ಆಗ್ತೀರಾ, ಈ ಸಿಸ್ಟಮ್ ಯಾರು 100% ಫಾಲೋ ಮಾಡ್ತೀರಾ, ನಾನು ಗ್ಯಾರಂಟಿ ಹೇಳ್ತೀನಿ, ನೆಕ್ಸ್ಟ್ 3 months ಅಲ್ಲಿ ಎಲ್ಲರ ಹತ್ರ ಒಂದು ಬೈಕ್ ಇರುತ್ತೆ, ಸೆಲ್ಫ್ ಗಿಫ್ಟೆಡ್, ಪಕ್ಕಾ. ಸೊ ಎಲ್ಲರೂ ರೆಡಿ ಇದ್ದೀರಾ? ಯಾರ್ಯಾರ್ದು ನೆಕ್ಸ್ಟ್ 3 months ಅಲ್ಲಿ ಯಾರ್ಯಾರು ಬೈಕ್ ತೊಗೊಳಕ್ ರೆಡಿ ಇದ್ದೀರಾ?